ಅಮೇರಿಕಾ ಸಿನಿಮಾ ಒನ್ ಆಫ್ ಮೈ ಫೇವ್ರೆಟ್ ಸಿನಿಮಾ. ವಿಶೇಷ ಅಂತಂದರೆ ಇವತ್ತು ಈ ಚಿತ್ರದ ಅಂದರೆ ಅಮೇರಿಕಾ ಪಾರ್ಟ್ 2 ಈ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರನ್ನು ನಿರ್ದೇಶಕರಾದ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಇವತ್ತು ಪತ್ರಿಕಾಗೋಷ್ಠಿ ಏರ್ಪಡಿಸಿ ಬಿಡುಗಡೆ ಮಾಡಿದ್ರು. ಸೊ ಈ ನನಗೆ ವಿಶೇಷ ಅನಿಸಿದ್ದು ಇದು ಅದರ ಮುಂದುವರಿದ ಭಾಗ ಅನ್ನೋದೊಂದು ಹೈಲೈಟ್. ಆದರೆ ಇದು ಕ್ಷಮೆ ಅನ್ನೋ ಒಂದು ಕಾದಂಬರಿ ಆಧಾರಿತ ಸಿನಿಮಾ ಆಗಿದ್ದು, ಮೊದಲ ಭಾಗ ಅಂದರೆ ಅಮೇರಿಕಾ ಸಿನಿಮಾದಲ್ಲಿ ಏನು ಇಬ್ಬರು ನಾಯಕರು ಮತ್ತು ಒಬ್ಬಳ ನಾಯಕಿ ಇದ್ಲು, ಅದೇ ಥರನೂ ಕೂಡ ಈ ಸಿನಿಮಾ ಅಂದರೆ ಅಮೇರಿಕಾ 2ದಲ್ಲೂ ಕೂಡ ಇಬ್ಬರು ನಾಯಕರು, ಒಬ್ಬಳು ನಾಯಕಿ ಇದ್ದಾಳೆ. ನೋಡೋಕ್ಕೆ ಇದು ಕೂಡ ತ್ರಿಕೋಣ ಲವ್ ಸ್ಟೋರಿ ಇದೆಯಾ, ಟ್ರಯಾಂಗಲ್ ಲವ್ ಸ್ಟೋರಿನ ಅಂತ ಅನ್ನಿಸ್ತು. ಬಟ್ ಅವ್ರು ಹೇಳಿದ್ರಲ್ಲ ನಿರ್ದೇಶಕರು, ಆ ಪ್ರೆಸ್ ಮೀಟಲ್ಲೆಲ್ಲ ಹೇಳಿದ್ದು ನಾನು ಕೇಳಿಸ್ಕೊಂಡೆ. ಒಂಥರ ಡಿಫ್ರೆಂಟ್ ಆಗಿದೆ. ಅಂದರೆ ಈ ಅಮೇರಿಕಾ 2 ಇವಾಗಲ್ಲ, ಅದು ಆ್ಯಕ್ಚುಲಿ ಒಂದು 8-10 ತಿಂಗಳಿಂದನೇ ಈ ಸಿನಿಮಾದ ಬಗ್ಗೆ ಸುದ್ದಿ ಆಗಿತ್ತು. ಅಂದರೆ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಹೊಸ ಸಿನಿಮಾ ಮಾಡ್ತಾಯಿದ್ದಾರೆ, ಶಾನಿ ಶ್ರೀವಾತ್ಸವ್ ಅವರು, ನಿರೂಪ್ ಭಂಡಾರಿ ಅವರು, ಪೃಥ್ವಿ ಅಂಬರ್ ಅವರು ಆ್ಯಕ್ಟ್ ಮಾಡ್ತಾಯಿದ್ದಾರೆ ಅಂದಾಗ ಈ ಸಿನಿಮಾಗೆ ಅಮೇರಿಕಾ 2 ಇಡ್ತಾರೆ ಅಂತಲೇ ಸುದ್ದಿ ಆಗಿತ್ತು. ಅದು ಸ್ವಲ್ಪ ಗೊಂದಲ ಇಟ್ಟಿದ್ರು, ಅದೇ ಹೆಸರು ಇಡ್ತಾರಾ ಬೇರೆ ಹೆಸರು ಇಡ್ತಾರಾ ಅನ್ನೋ ಒಂದು ಕಾದು ನೋಡಿ ಅಂತ ಹೇಳ್ತಾಯಿದ್ರು. ಅದೇ ರೀತಿ ಇವತ್ತು ಆ ಕುತೂಹಲಕ್ಕೆ ಉತ್ತರ ಸಿಕ್ಕಿದೆ. ಏನಂದರೆ ಈ ಸಿನಿಮಾಗೆ ಅಮೇರಿಕಾ 2 ಹೆಸರಿಟ್ಟಿದ್ದಾರೆ. ಫಸ್ಟ್ ಪೋಸ್ಟರ್ ಕೂಡ ಬಿಡುಗಡೆ ಆಗಿದೆ, ಎಲ್ಲರಿಂದನೂ ಕೂಡ ಮೆಚ್ಚುಗೆ ಸಿಗ್ತಾ ಇದೆ. ಬಟ್ ಏನು ಅಂದರೆ ಇದು ಮುಂದುವರಿದ ಕಥೆ ಅಲ್ಲ. ಅಮೇರಿಕಾ ಸಿನಿಮಾ ಮುಗಿದಿತ್ತು. ಸೂರ್ಯ, ಭೂಮಿ, ಶಶಾಂಕ್ ಅನ್ನೋ ಪಾತ್ರಗಳು ಇವತ್ತಿಗೂ ಕೂಡ, ಅದು ನಾನು ಥಿಯೇಟ್ರಲ್ಲಿ ನೋಡಿರಲಿಲ್ಲ, ಬಟ್ ಟಿ ವಿಯಲ್ಲಿ ಸುಮಾರು ಸಲ ನೋಡಿದ್ದೀನಿ, ಯೂಟ್ಯೂಬಲ್ಲಿ ನೋಡ್ತಾನೇ ಇರ್ತೀನಿ. 1 ವರ್ಷ ಬೆಂಗಳೂರಿನ ಅಭಿನಯ ಥಿಯೇಟ್ರು, ಅದು ಹಿಂದಿ ಸೆಂಟ್ರು, 1 ವರ್ಷ ಪೂರೈಸಿದ ಸಿನಿಮಾ ಅದು. ಹಾಡುಗಳಂತೂ ಸೂಪರ್, ಎವರ್ ಗ್ರೀನ್. ತುಂಬ ಬೇಜಾರಾದಾಗ, ತುಂಬ ಖುಷಿಯಾದಾಗ, ಮನಸ್ಸಿಗೆ ಏನೋ ಬೇಕು ಅನ್ನಿಸ್ದಾಗ, ಏನೋ ಕಳ್ಕೊಂಡಿದ್ದೀನಿ ಅಂದಾಗ, ಅಂದರೆ ಇವತ್ತಿಗೂ ಕೂಡ ಅದು 29 ವರ್ಷ ಆಗಿದೆ ಸಿನಿಮಾ ಬಂದು, ಇವತ್ತಿಗೂ ಕೂಡ ಎವರ್ ಗ್ರೀನ್ ಕಂಟೆಂಟ್ ಅಂತಾರಲ್ಲ ಆ ಥರ ಇವತ್ತಿಗೂ ಕೂಡ ಅದು ಪ್ರಸ್ತುತ ಕಥೆಯನ್ನು ಒಳಗೊಂಡಂಥ ಸಿನಿಮಾ. $1 ಕೂಡಿಸಿಟ್ಟಾಗಲೂ ಕೂಡ ಕೆಲವೊಂದಿಷ್ಟು ಡೈಲಾಗ್ಸ್ಗಳಿದೆ, ತುಂಬ ಮನಸ್ಸಿಗೆ ತುಂಬ ಒಬ್ಬರೇ ಕುತ್ಕೊಂಡು ನೋಡಿದಾಗ ತುಂಬ ಭಾವುಕತೆ ಉಂಟು ಮಾಡುತ್ತೆ ಆ ಸಿನಿಮಾ. ಸೊ ಈ ಸಿನಿಮಾದ ಮುಂದುವರಿಕೆ ಭಾಗ ಅಂದರೆ ಕತೆ ಅಲ್ಲ, ಬಟ್ ಆ ಕತೆ ಟೈಟ್ಲನ್ನು ಇಟ್ಕೊಂಡು ಇವಾಗ ಅಮೇರಿಕಾ 2 ಮಾಡಿದ್ದಾರೆ ನಿರ್ದೇಶಕರಾದ ನಾಗತಿಹಳ್ಳಿ ಚಂದ್ರಶೇಖರ್ ಅವರು. ನನಗೆ ಅವರ ನಿರ್ದೇಶನದ ಸಿನಿಮಾಗಳು ತುಂಬ ಇಷ್ಟ. ಅಮೇರಿಕಾ, ಉಂಡು ಹೋದ ಕೊಂಡೋದ, ಅಮೃತಧಾರೆ, ಮಾತಾಡು ಮಲ್ಲಿಗೆ, ಪ್ಯಾರಿಸ್ ಪ್ರಣಯ, ಸೂಪರ್ ಸ್ಟಾರು, ಹೀಗೆ ಅವರ ನಿರ್ದೇಶನದ ಎಲ್ಲ ಸಿನಿಮಾಗಳು ನನಗೆ ತುಂಬ ಇಷ್ಟ. ಈಗ ಅಮೇರಿಕಾ 2 ಬರ್ತಾ ಇದೆ, ತುಂಬ ನಿರೀಕ್ಷೆ ಇದೆ. ಒಂದೊಂದು ಸರಿ ಏನಾಗ್ಬಿಡುತ್ತೆ, ಏನಾದರೂ ಕತೆ ಸ್ವಲ್ಪ ಆಚೆ ಈಚೆ ಆದರೂ ಕೂಡ ಪ್ರೇಕ್ಷಕರು ತಳ್ಳಿ ಹಾಕೋದು ಕೂಡ ನಿಜಾನೇ, ಅದು ಅದ್ರ ಬಗ್ಗೆನೂ ಕೂಡ ಸುಳ್ಳು ಹೇಳಬಾರ್ದು. ಬಟ್ ಅವರು ಮಾಡ್ತಕ್ಕಂಥ ಕತೆ ನಿರೂಪಣೆ ಶೈಲಿ, ಯಾಕಂದರೆ ಅವರು ಕೂಡ ಒಬ್ಬ ಬರಹಗಾರರು, ಮೇಷ್ಟ್ರು, ಹೀಗಾಗಿ ಅವ್ರಿಗೆ ಗೊತ್ತಿರುತ್ತೆ ಪ್ರೇಕ್ಷಕರ ನಾಡಿ ಮಿಡಿತ. ಸೊ ಈಗ ಆಲ್ರೆಡಿ ಅನೇಕ ಸಿನಿಮಾಗಳ ಮೂಲಕ ಅವರು ಗೆದ್ದಿದ್ದಾರೆ. ಹೀಗಾಗಿ ಈ ಸಿನಿಮಾನೂ ಕೂಡ ಅವರಿಗೆ ಮತ್ತೊಂದು ಗೆಲುವು ತಂದು ಕೊಡುತ್ತೆ ಅಂತ ನಾನು ಖಂಡಿತ ಭರವಸೆ ಇಟ್ಟಿದ್ದೀನಿ. ಖಂಡಿತ ಈ ಸಿನಿಮಾ ಗೆಲುವು ಆಗೇ ಆಗುತ್ತೆ ಅಂತಲೂ ಕೂಡ ನಾನು ಅಂದ್ಕೊಂಡಿದ್ದೀನಿ. ಅಂದರೆ ಈಗ ಸದ್ಯ ಸಿನಿಮಾದ ಕೆಲಸಗಳೆಲ್ಲ ಮುಗೀತಾ ಬಂದಿದ್ದು, ಇನ್ನೇನು 3-4 ತಿಂಗಳಲ್ಲಿ ರಿಲೀಸ್ ಮಾಡ್ಬೋದು ಅಂತ ಒಂದು ನಿರೀಕ್ಷೆ ಇದೆ. ಅಷ್ಟೊತ್ತಿಗೆ ಈ ಕೆಲವೊಂದು ಈ ಟಾಕ್ಸಿಕ್ಕು ಕೂಡ ಬಂದು ಹೋಗಿರುತ್ತೆ. ಅಂದರೆ ಇದು ನೋಡಿ, ಅವು ಒಂದು ಸ್ವಲ್ಪ ಗದ್ದಲ, ರೌಡಿಸಮ್ಮು ಆ ಥರ ಸಿನಿಮಾ. ಆದರೆ ಇದು ಒಂದು ಮೆಲೋಡಿ ಸಿನಿಮಾ, ಒಂದು ಮಾಧುರ್ಯ ಭರಿತ ಸಿನಿಮಾ. ಅಂದರೆ ಮೇಷ್ಟ್ರು ಆ ಥರ ಸದ್ದು ಗದ್ದಲ ಏನಿಲ್ಲ, ಒಂದು ಮೌನದಲ್ಲೇ ಹೇಳ್ತಕ್ಕಂಥ ಅವರು ಬರವಣಿಗೆ ಇರುವ ಶಕ್ತಿ ಅದು. ಹೀಗಾಗಿ ತುಂಬ ನಿರೀಕ್ಷೆ ಇದೆ ಸಿನಿಮಾದ ಮೇಲೆ. ಶಾನ್ವಿ ಶ್ರೀವಾತ್ಸವ್ ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ ನಾಯಕಿಯಾಗಿ, ತುಂಬ ಮುದ್ದಾಗಿ ಕಾಣಿಸ್ತಿದ್ದಾರೆ. ನನಗೆ ಅವರು ಆ್ಯಕ್ಟ್ ಮಾಡಿರೋ ಕನ್ನಡದಲ್ಲಿ ಎಲ್ಲ ಸಿನಿಮಾಗಳು ತುಂಬ ಇಷ್ಟನೇ. ನಿರೂಪ್ ಭಂಡಾರಿ ಅವರು ಮತ್ತು ಪೃಥ್ವಿ ಅಂಬರ್ ಅವರು ಕೂಡ ಒಳ್ಳೆ ಪ್ರತಿಭೆ ಇರತಕ್ಕಂಥ ನಟರು. ಹೀಗಾಗಿ ಈ 3 ಜನಕ್ಕೂ ಒಳ್ಳೆಯದಾಗಲಿ, ಈ ಸಿನಿಮಾ ಇಡೀ ಚಿತ್ರತಂಡಕ್ಕೆ ಒಂದು ಒಳ್ಳೆಯ ಯಶಸ್ಸನ್ನು ತಂದುಕೊಡಲಿ ಅಂತಲೂ ಕೂಡ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ಸೊ ಅಮೇರಿಕಾ 2 ಅಂದರೆ ಅಮೇರಿಕಾ ಸಿನಿಮಾ ಯಾವ ರೀತಿ ಗುಂಗಿಡ್ಸುತ್ತೋ ಅದೇ ರೀತಿ ಈ ಸಿನಿಮಾನೂ ಕೂಡ ಆಗಲಿ, ಅದೇ ರೀತಿ ಜನಗಳಿಗೆ ಇಷ್ಟ ಆಗಲಿ ಅಂತಲೂ ಕೂಡ ನಾನು ಆಶಿಸ್ತೀನಿ. ನೀವು ಪೋಸ್ಟರ್ನ ನೋಡಿದ್ದೀರಾ, ನಿಮಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.